ನಮಸ್ಕಾರ ಕರ್ನಾಟಕ. ಅದೇನೋ ಗೊತ್ತಿಲ್ಲ, ನಾನು ಯಾವ್ದಾರ ಒಂದು ಸಬ್ಜೆಕ್ಟನ್ನ ಟಚ್ ಮಾಡಿದ್ರೆ ಮೇಲಿರೋನು ನನಗೆ ಬ್ಲೆಸ್ ಮಾಡ್ತಾನೆ. ನನಗೆ ಅದನ್ನ ದೇವರು ಅಂತ ಹೇಳಲ್ಲ, ಅದೊಂದು ದಿವ್ಯ ಶಕ್ತಿ ಮೇಲೆ ಒಂದಿದೆ. ಅದರ ಆಶೀರ್ವಾದ ತುಂಬ ಚೆನ್ನಾಗಿದೆ ನನ್ನ ಮೇಲೆ. ಕಾರಣ ಯಾಕೆ ಹೇಳ್ತೀನಿ ಅಂತಂದರೆ, ಈ ಪಬ್ಲಿಕ್ ಟಿವಿ ರಂಗಣ್ಣನ ಬಗ್ಗೆ ನಾನು ಸಬ್ಜೆಕ್ಟ್ ಎತ್ಕೊಂಡಾಗ ಜನ ಅಂತಂದ್ರು, ಏನಪ್ಪ ಅಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ಜಗದೀಶ್ ಮಾತಾಡ್ತಾ ಇದ್ರಲ್ಲ, ಏನು ದಾಖಲೆಗಳಿದೆ ಅಂತ. ಬ್ರದರ್ಸ್, ಬಿಲೀವ್ ಇಟ್ ಆರ್ ನಾಟ್, 2 ತಿಂಗಳ ಹಿಂದೆ ನಮ್ಮ ಮನೆಗೆ ಒಂದು ಪಾರ್ಸೆಲ್ ಬರುತ್ತೆ. ಬರೀ ಯಾರ್ದು ಅಲ್ಲ, ಅದು ಪಬ್ಲಿಕ್ ಟಿವಿ ರಂಗಣ್ಣ ಸಂಬಂಧಪಟ್ಟಿದ್ದು. ಆ ಪಾರ್ಸೆಲ್ ತೆಗೆದು ಹೋದಾಗ ನನಗೆ ಶಾಕ್ ಆಗುತ್ತೆ. ಕಾರಣ ಯಾಕೆ ಅಂತಂದರೆ, ಒಬ್ಬ ಬಡ ಬ್ರಾಹ್ಮಣ ಅಥವಾ ಒಬ್ಬ ಬಡ ಪತ್ರಕರ್ತ ಅಂದ್ಕೊಂಡಿದ್ದ ನನಗೆ ಆ ಪಾರ್ಸಲಲ್ಲಿ ಅಡ್ರೆಸ್ ಇರೋದಿಲ್ಲ. ಹೂ ಹಸ್ ಸೆಂಟ್ ಐ ಡೋಂಟ್ ನೋ. ಅದೇ ದಾಖಲೆಗಳನ್ನು ನಾನು ಓದಿ ಇನ್ವೆಸ್ಟಿಗೇಷನ್ ಮಾಡಿ, ನಮ್ಮ ಟೀಮ್ ಇನ್ವೆಸ್ಟಿಗೇಷನ್ ಮಾಡಿ, ವಿ ಸೆಂಡ್ ಇಟ್ ಟು ದ ಡಿಪಾರ್ಟ್ಮೆಂಟ್. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟು ಕಾನ್ಫಿಡೆಂಟಾಗಿ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನಾವು ಗಾಳಿನಲ್ಲಿ ಗುಂಡಾಡಿಸ್ತಾ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ನಿನ್ನೆ ಪಾರ್ಸೆಲ್ ಬಂದಿದೆ, ಮತ್ತೆ ಪಾರ್ಸೆಲ್ ಬಂದಿದೆ. ಅದರಲ್ಲೂ ಕೂಡ ಅಡ್ರೆಸ್ಸು ಜೆನ್ಯೂನ್ ಇಲ್ಲ. ಕಳಿಸಿರುವಂಥ ವ್ಯಕ್ತಿ ಬೆಂಗಳೂರಿಂದನೇ ಕಳಿಸಿದ್ದಾರೆ, ಯಾಕಂದರೆ ಬೆಂಗಳೂರಲ್ಲೇ ಪೋಸ್ಟ್ ಆಗಿದೆ ಅದು. ಇನ್ನೇ ರಂಗಣ್ಣನ ಬಗ್ಗೆ ಸಾಕಷ್ಟು ಮಾಹಿತಿಗಳು ನನ್ನ ಮನೆಗೆ ಬರ್ತಾ ಇದೆ, ಪೋಸ್ಟ್ ಆಗ್ತಾ ಇದೆ. ಐ ಡೋಂಟ್ ನೋ ಹೂ ಇಸ್ ಸೆಂಡಿಂಗ್ ಇಟ್, ಬಟ್ ಐ ಆಮ್ ಸೆಂಡಿಂಗ್ ಇಟ್ ಟು ದ ಡಿಪಾರ್ಟ್ಮೆಂಟ್. ರಂಗಣ್ಣ, ನಂದೇನು ತಪ್ಪಿಲ್ಲಣ್ಣ, ನೀವು ಇಟ್ಟಿದ್ದಾರೆ. ಸುಮಾರು ದೊಡ್ಡ ಪಾರ್ಸಲ್ಲು, ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ ಈ ಡಾಕ್ಯುಮೆಂಟ್ನ ನನಗೆ ಕಳಿಸ್ಲಿಕ್ಕೆ, ಅಥವಾ ಸಾಕಷ್ಟು ಬಾಧೆ ಬಿದ್ದಿದ್ದಾರೆ. ಸಮಸ್ಯೆ ಏನಪ್ಪ ಅಂತಂದರೆ, ಓಕೆ, ನಾವು ಗಾಜಿನ ಮನೆ ಇದ್ಕೊಂಡು ಬೇರೆಯವ್ರ ಮನೆಗೆ ಕಲ್ಲು ಹಾಕಬಾರ್ದು. ರಂಗಣ್ಣ ಅನುಭವಿಸ್ತರು. ಆಮೇಲೆ ನನಗೆ ನಿಜವಾಗ್ಲೂ ಅವ್ರ ಮೇಲೆ ಕೋಪ ಇಲ್ಲ, ಯಾಕಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು. ನಾನೇ ಬಡವ್ರ ಮಕ್ಕಳು ಬೆಳೀನಿ ಅಂತೀನಿ. ಬೆಳೆದ ಮೇಲೆ ಅವ್ರಿಗೆ ಪ್ರಶ್ನೆ ಮಾಡೋದು ತಪ್ಪು ಅಂತ ಅನಿಸುತ್ತೆ. ಬಟ್ ರಂಗಣ್ಣ ನಂಗೆ ಗೊತ್ತಿಲ್ಲ, ಈಸ್ ಒಂದು ಫಾದರ್ಲಿ ಫಿಗರ್. ಬಟ್ ಈ ವಯಸ್ಸಲ್ಲಿ ಅವ್ರನ್ನ ನಾನು ಜೈಲಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ. ಏನೇ ಇರ್ಬೋದು, ಒಬ್ಬ ಝೀರೋಯಿಂದ ಹೀರೋ ಆಗಿ ಬೆಳೆದಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಲೆಕ್ಕಾಚಾರ ಅಪ್ಪ ಅಮ್ಮ ಇದ್ದಂಗೆ, ಸಮಾಜಕ್ಕೆ, ವ್ಯವಸ್ಥೆಗೆ, ಸರ್ಕಾರಕ್ಕೆ, ಡಿಪಾರ್ಟ್ಮೆಂಟ್ಗೆ ಲೆಕ್ಕಾಚಾರ. ದಯಮಾಡಿ ಪಾರ್ಸಲ್ ಕಳಿಸ್ಬೇಕಾದವರು ಆ ಪೋಸ್ಟ್ ಮ್ಯಾನ್ಗಳನ್ನ ಅಲ್ಸಕ್ಕೆ ಹೋಗ್ಬಿಡಿ. ಕೊಡಗೇಳಿ ಜಗದೀಶ್ ಕುಮಾರ್ ಕೊಡಗೇಳಿ ಅಂತ ಅಡ್ರೆಸ್ ಹಾಕಿದ್ರೆ ಎಲ್ಲಿ ಹುಡುಕ್ತಾನೆ ಆ ಪೋಸ್ಟ್ ಮ್ಯಾನು ಅಲ್ವಾ? ಅದಕ್ಕೋಸ್ಕರ ನಾನು ಅಡ್ರೆಸ್ ಕರೆಕ್ಟಾಗಿ ಕೊಡ್ತೀನಿ. ಪೋಸ್ಟ್ ಮ್ಯಾನ್ಗೆ ತೊಂದರೆ ಕೊಡೋಕೆ ಹೋಗ್ಬಿಡಿ, ಕರೆಕ್ಟಾಗಿ ಅಡ್ರೆಸ್ ಬರ್ದಾಕಿ. KN ಜಗದೀಶ್ ಕುಮಾರ್, ಅಡ್ವೊಕೇಟ್ ಅಥವಾ ಬ್ಯಾರಿಸ್ಟರ್, ವಾಯ್ಸ್ ಆಫ್ ಕರ್ನಾಟಕ, ನಂಬರ್ 530, 4th ಕ್ರಾಸ್, ಕೊಡಗೇಳಿ, ಸಾಕಾನಗರ ಪೋಸ್ಟ್, ಬ್ಯಾಂಗ್ಳೂರ್ 560092. ವಾಟ್ಸಪ್ ನಂಬರ್ 9845550932. ಓಕೆ. ಯಾಕಂದರೆ ತಪ್ಪು ಅಡ್ರೆಸ್ ಹಾಕಿದ್ರೆ ಪಾಪ ಆ ಪೋಸ್ಟ್ ಮ್ಯಾನ್ಗಳಿಗೆ ಹುಡ್ಕೋಕ್ಕೆ ತಲೆನೋವು. ಪಾಪ